ತುಮಕೂರು ಜಿಲ್ಲಾಡಳಿತ ಹಾಗೂ ನಂಜನಗೂಡು ತಾಲೂಕು ಆಡಳಿತ ಸರ್ಕಾರದ ಆದೇಶಕ್ಕೆ ಕ್ಯಾರೆ ಎನ್ನದೆ ಜಾನ ಕುರುಡರಂತೆ ವರ್ತಿಸುತ್ತಿರುವ ಅಚ್ಚರಿ ಅಂಶ ಬೆಳಕಿಗೆ ಬಂದಿದೆ. ಬೀದಿ ಪಾಲಾದ ಕುಟುಂಬಗಳಿಗೆ ನ್ಯಾಯ ಒದಗಿಸದ ಜಿಲ್ಲಾಡಳಿತದ ಬಗ್ಗೆ ಸಂತ್ರಸ್ತ ಕುಟುಂಬಗಳು ಹಿಡಿ ಶಾಪ ಹಾಕುತ್ತಿವೆ. ತೋರಿಕೆಗಾಗಿ ಸ್ಥಳಕ್ಕೆ ಭೇಟಿ ನೀಡುವ ಅಧಿಕಾರಿಗಳು ಕೇವಲ ಸಾಂತ್ವನ ಹೇಳುವುದರಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪರ್ಧಿಸಿರುವ ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕು ಹೊರಳವಾಡಿ ಹೊಸೂರು ಗ್ರಾಮದ ಕರಾಬು ಜಾಗದಲ್ಲಿ 85 ವರ್ಷಗಳಿಂದ ಹಂದಿಜೋಗಿ ಸಮುದಾಯದ ಅಕ್ಷತಾ ಹಾಗೂ ಅಕ್ಷಿತಾ ಎಂಬುವವರ ಕುಟುಂಬ 3 ತಲೆಮಾರುಗಳಿಂದ ವಾಸವಿತ್ತು. 5 ತಿಂಗಳ ಹಿಂದೆ ಶಿವಾನಂದ, ಕುಮಾರ ಹಾಗೂ ಕೆಂಪಮ್ಮಣ್ಣಿ ಎಂಬುವವರು ಇದು ನಮ್ಮ ಜಮೀನೆಂದು ತಿಳಿಸಿ ಮನೆಗಳನ್ನು ಧ್ವಂಸಗೊಳಿಸಿ ಕುಟುಂಬಗಳನ್ನು ಬೀದಿಪಾಲು ಮಾಡಿದರು. ಈ ವೇಳೆ 2 ಕುಟುಂಬಗಳ ಸಮೀಪದ ರಸ್ತೆ ಬದಿಯಲ್ಲಿ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಬಡ ಜನಕ್ಕೆ ನ್ಯಾಯ ಎಲ್ಲೂ ಇಲ್ಲ ಸರ್. ಈಗ ಅವರು ನ್ಯಾಯ ಕೇಳ್ಕೊಂಡೋದ್ರೂ ನ್ಯಾಯ ಸಿಗಲ್ಲ ಈ ಬಡ ಜನಗಳಿಗೆ. ಈಗ ಇವರು 70-80 ವರ್ಷದಿಂದ ಇದೇ ಜಾಗದಲ್ಲಿದ್ದಾರೆ. ಹಲವಾರು ಸರ್ಕಾರಕ್ಕೆಲ್ಲ ಹೋಗಿ ಲೆಟ್ರ್ ಹಾಕ್ಕೊಂಡಿದ್ದಾರೆ. ಅವ್ರಿಗೆ ಇವತ್ತು ನಾಳೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ಒಂದು ಜಾಗ ಕೊಟ್ಟಿಲ್ಲ. ಜಾಗ ಕೊಡದೇ ನಂತರ ಇವರು ಏನು ನನ್ನ ಗಮನಕ್ಕೆ ಬಂದಾಗ ನಾನು ನೋಡಿದ್ದು 2 ತಿಂಗಳಲ್ಲಿ 2 ತಿಂಗಳ ಲೆವೆಲಲ್ಲಿ ಪ್ರತಿಯೊಬ್ಬರ ಹತ್ರಕ್ಕೂ ನಾನು ಕರ್ಕೊಂಡೋಗಿ ವಿಸಿಟ್ ಮಾಡಿ DC ಅವ್ರು ಹೇಳಿದ್ರು ಪರಿಶೀಲನೆ ಮಾಡಿ ಅವ್ನಿಗೇನಿದೆಯೋ ಕೊಡಿ ಅಂತ ಹೇಳಿದ್ರು. ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಮಹಿಳಾ ಅಧ್ಯಕ್ಷರು, ಅವರು ಕೂಡ ತಹಸೀಲ್ದಾರ್ಗೆ ನೋಡಪ್ಪ ಅದು ಒಂದು ಹೆಣ್ಮಗು ಇದೆ, ಸರ್ವೆ ಮಾಡಿ 1 ಕುಂಟೆ 2 ಕುಂಟೆ ಅವ್ರಿಗೆ ವಾಸಸ್ಥಳವಾಗಿ ಜಾಗ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಸ್ಪಂದಿಸಿಲ್ಲ. ಇವತ್ತು ಸ್ಥಳಕ್ಕೆ ಸರ್ವೆ ಇದೆ ಅಂತ ಹೇಳಿದ್ರು. ಸಿದ್ದಯ್ಯವರು ADL ಅವರು ಸಿದ್ದಯ್ಯವರು ಬಂದಿರು, ಸರ್ವೆ ಅವರು ಮಠಲಿಂಗಯ್ಯ ಅವರು ಬಂದಿದ್ರು, ಮತ್ತು RI ಅವರು ಶಶಿಧರ್ ಬಂದಿರು, VA ಅವರು ಹರೀಶ್ ಅವರು ಬಂದಿದ್ರು. ಚೈನ್ ಹಾಕಿ ಅಳತೆ ಮಾಡಿಲ್ಲ. ಆದ್ರಿಂದ ಚರಂಡಿ ವಾಸನ ಆ ಸ್ಮೆಲ್ಲಲ್ಲೆಲ್ಲ ಚಿಕ್ಕ ಮಗು 1 ವರ್ಷದ ಮಗುನೆಲ್ಲ ಇಟ್ಕೊಂಡಿದ್ದೀನಿ. ಆದ್ರಿಂದ ಸಹಾಯ ನಮಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನಾವು ಸಾಯೋದೇ ಅವ್ರ ಹೆಸರುಗಳು ಬರೆದಿಟ್ಬಿಟ್ಟು ಕಾಸಿಂದಾರ್ ಹೆಸರು ಕಾಸಿಂದಾರ್ ಸಾಹೇಬ್ರು ಕೊಡ್ತೀವಿ ಅಂತ ಹೇಳವ್ರೆ. ಎಲ್ಲ ಶಿವಾನಂದ ಬಂದು ಹೇಳವ್ನೆ 2 ಕುಂಟನ 3 ಕುಂಟನ ಜಾಗ ಕೊಡ್ತೀವಿ ಅಂತ ಕಾಸಿಂದಾರ ಹೇಳಿದ್ರು. ನಾವು ಕೊಡ್ತೀವಿ ಜಾಗನ, ನೀವು ಅಳತೆ ಮಾಡೋದು ಏನು ಬೇಡ, ಒಂದು ಕಲ್ಲು ನೆಟ್ಬಿಟ್ಟು ಒಂದು ಕಡೆ ಮೂಲ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೂ ಒಪ್ಕೊಂಡು ಸಾಹೇಬ್ರ ಹತ್ರ ಅದೂ ಮಾಡಿಕೊಟ್ಟಿಲ್ಲ ನಮ್ಗೆ. ಇವಾಗ ಸರ್ವೆ ಮಾಡ್ತೀವಿ ಅಂದರು, ಸರ್ವೇನೂ ಮಾಡಿಲ್ಲ ಅವರು. ಮೊಬೈಲಲ್ಲಿ ಅಲ್ಲೋಣ ಹೋದ್ರು ಇಲ್ಲೋಣ ಬಂದರು, ನಮಗಂತೂ ಗೊತ್ತಿಲ್ಲ. ನಾವು ಓದಿಲ್ಲ, ನಮಗೇನು ಗೊತ್ತಿಲ್ಲ, ದಡ್ರು, ನಮ್ಗೆ ಯಾವುದೂ ಗೊತ್ತಿಲ್ಲ. ಹಿಂಗೆ ಬಂದರು ಅವರು ಭಯದಲ್ಲೇ ಮಾಡಿದ್ರು. ತಮಗಾದ ಅನ್ಯಾಯವನ್ನು ಸರ್ಕಾರದ ಗಮನಕ್ಕೆ ತಂದು ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಕಳೆದ 5 ತಿಂಗಳಿಂದ ಯಾವುದೇ ರಕ್ಷಣೆ ಇಲ್ಲದ ಶೆಡ್ನಲ್ಲಿ ವಾಸವಿದ್ದಾರೆ. ಸಂತ್ರಸ್ತರ ಮನವಿಗೆ ಸ್ಪಂದಿಸಿರುವ ಸಮಾಜ ಕಲ್ಯಾಣ ಇಲಾಖೆ, ಪ್ರಾದೇಶಿಕ ಆಯುಕ್ತರು ಹಾಗೂ ಮುಖ್ಯಮಂತ್ರಿಗಳ ಕಾರ್ಯಾಲಯ ಜಿಲ್ಲಾಡಳಿತಕ್ಕೆ ಪತ್ರ ಬರೆದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸಂತ್ರಸ್ತ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸೂಚನೆ ನೀಡಿದೆ. ಆದರೆ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷಿಸುತ್ತಿದೆ. ವಿವಿಧ ಇಲಾಖೆಗಳಿಂದ ಪತ್ರಗಳಿಗೂ ಸ್ಪಂದಿಸದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ವಿಳಂಬ ಧೋರಣೆ ಅನುಸರಿಸುತ್ತಿದೆ. ಕರಾಬು ಜಾಗದಲ್ಲಿದ್ದ ನಮ್ಮನ್ನು ಬೀದಿಪಾಲು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಂತ್ರಸ್ತ ಕುಟುಂಬಗಳು ಒತ್ತಾಯವಾಗಿದೆ. ಎತ್ತಂಗಡಿ ಮಾಡಿದ ಕರಾಬು ಸ್ಥಳದಲ್ಲಿಯೇ ವಾಸಿಸಲು ಅನುವು ಮಾಡಿಕೊಡುವಂತೆ ಪಟ್ಟು ಹಿಡಿದಿದೆ. ಸರ್ವೆ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಬಂದು ಹೋಗುತ್ತಾರೆ. 3 ತಲೆಮಾರುಗಳಿಂದ ವಾಸವಿದ್ದ ಜಾಗ ಕರಾಬು ಜಮೀನಾ ಎಂಬ ಬಗ್ಗೆ ವರದಿ ನೀಡಲು ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. 9ನೇ ತಾರೀಕು 6ನೇ ತಿಂಗಳು 2025 ಏನಂತ ಸರ್, ಇಲ್ಲಿ 9 ಕುಂಟೆ ಖರಾಬ್ ಭೂಮಿ ಇದೆ, ಅದರಲ್ಲಿ ನಿಮಗೆ ಜಾಗ ಬಿಡ್ಸ್ಕೊಡ್ತೀವಿ ಅಂತ ಹಾಕೋರು ಸರ್ ಅವರ ತಹಸೀಲ್ದಾರು. ಈಗ ನೋಡಿದ್ರೆ ಇವತ್ತು ಬಂದಿರೋಂಥ ಅಧಿಕಾರಿಗಳು ಜಾಗನೇ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ. ಯಾರನ್ನ ನಂಬರ ಸರ್? 9 ಕುಂಟೆ ಇದೆ ಅಂತ ತಹಸೀಲ್ದಾರ್ ಆಫೀಸಲ್ಲಿ ಸೈನ್ ಹಾಕಿ ಅವರೇ ಕೊಟ್ಟು ಕಳ್ಸವ್ರೆ. ಅದರಲ್ಲಿ ನಮ್ಗೆ 2 ಕುಂಟೆ ಬಿಟ್ಕೊಡ್ತೀವಿ ಅಂತ ಹೇಳವ್ರೆ. ಅವತ್ತಿಂದ ಅದೇ ಮಾತು ಕೊಟ್ಟಿರೋ ತಹಸೀಲ್ದಾರು, 2 ಕುಂಟೆ 2 ಕುಟುಂಬಕ್ಕೆ 2 ಕುಂಟೆ ಬಿಟ್ಕೊಡ್ತೀವಿ, ನಿಮ್ಗೆ ಬಿಟ್ಟಿದ್ದು ಅವರೇ ಇಟ್ಕೊಳ್ಳಿ ಅಂತ 9 ಕುಂಟೆ ಇದೆ ಅಂತ ಅವರೇ ಹಾಕಿದ್ಮೇಲೆ ಸರ್ ಈಗ ನೋಡ್ರೆ ಇಲ್ಲ ಅಂತ ಹೇಳ್ತಾರೆ ಸರ್. ಅವ್ರು ನಂಬಿ ನಾವು ಇಷ್ಟು ದಿನ ಇದ್ದೀವಿ ಸರ್. ಈಗ ನಮ್ಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ಅವ್ರ ಹೆಸರು ಸರ್ ತಹಸೀಲ್ದಾರ್ ಹೆಸರು ಬರೆದಿಟ್ಬಿಟ್ಟು ನಾವು ಮನೆ ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲ ಸತ್ತೇ ಸಾಯ್ತೀವಿ ಸರ್. ನಾವು ಈ ಜಾಗ ಬಿಟ್ಟು ನಾವು ಎಲ್ಲಿಗೂ ಹೋಗಲ್ಲ. ಈಗ ಕೊಟ್ಟರೆ ಇಲ್ಲಿ ಇರ್ತೀವಿ, ಇಲ್ಲ ಅಂದರೆ ಇಲ್ಲೇ ಎಲ್ಲ ಸ್ಮಶಾನ ಆಗಿ ಇಲ್ಲೇ ಸತ್ತೇ ಬಿದ್ದಿರ್ತೀವಿ ಸರ್. ಕುಮಾರ್, CTV ನ್ಯೂಸ್, ನಂಜನಗೂಡು.